ಆಪರೇಷನ್ ಥಿಯೇಟರ್ ಅಂದ್ರೆ ಒಂದು ರೀತಿ ಟೆನ್ಷನ್ ವಾತಾವರಣ ಇರುತ್ತೆ ಅಂತ ನಾವೆಲ್ಲರೂ ಭಾವಿಸ್ತೀವಿ. ಆದರೆ ನಾವಿವಾಗ ತೋರಿಸ್ತಾ ಇರುವಂತಹ ಈ ವರದಿ ಏನಿದೆ ನಿಜಕ್ಕೂ ಹೀಗೂ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿಸುತ್ತೆ. ಮೆದುಳು ಆಪರೇಷನ್ ವೇಳೆ ಕೊಳಲು ಊದಿದ ರೋಗಿ. ಕೊಲ್ಲಾಪುರ ಕನ್ನೇರಿ ಮಠದ ಸಿದ್ದಗಿರಿ ಆಸ್ಪತ್ರೆಯಲ್ಲಿ ಈ ದೃಶ್ಯ ಕಂಡುಬಂತು. ರೋಗಿಗೆ ಕೊಳಲು ಊದೋಕೆ ಕೊಟ್ಟಿದ್ದಾರೆ ಆಪರೇಷನ್ ಥಿಯೇಟರ್ನಲ್ಲಿದ್ದಂತಹ ವೈದ್ಯರು. ನಂತರ ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ. ಮೆದುಳಿನಲ್ಲಿ ಗಡ್ಡೆಯನ್ನ ಹೊರತೆಗೆಯುವ ಮೂಲಕವಾಗಿ ಯಶಸ್ವಿ ಶಸ್ತ್ರಚಿಕಿತ್ಸೆ ಆಗಿದೆ. ಈ ಹಿಂದೆ ರೋಗಿಗೆ ಐಸ್ ಕ್ರೀಮ್ ಅನ್ನ ಕೊಡೋ ಮೂಲಕವಾಗಿ ಅವರು ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ರು. ಈಗ ಮತ್ತೊಂದು ವಿಭಿನ್ನವಾಗಿ ಶಸ್ತ್ರಚಿಕಿತ್ಸೆಯನ್ನ ನಡೆಸಿರುವಂತಹ ದೃಶ್ಯ ಕೂಡ ನೋಡ್ತಾ ಇದ್ರಿ. ರೋಗಿಗೆ ಆ ಫೀಲ್ ಆ ಟೆನ್ಷನ್ ಇರಬಾರ್ದು, ತನಗೊಂದು ಶಸ್ತ್ರಚಿಕಿತ್ಸೆ ನಡೀತಾ ಇದೆ, ಏನಾಗುತ್ತೋ ಅನ್ನೋ ಆತಂಕ ಇರಬಾರ್ದು ಅಂತ ಆತನ ಕೂಲ್ ಡೌನ್ ಮಾಡೋದಕ್ಕಾಗಿ ಈ ರೀತಿಯಾದಂತಹ ಪ್ರಯತ್ನಗಳನ್ನು ನಡೆಸಿದ್ದಾರೆ ವೈದ್ಯರು. ಕನ್ನೇರಿ ಮಠದ ಕೊಲ್ಲಾಪುರದಲ್ಲಿ ಆಗಿರುವಂತಹ ಶಸ್ತ್ರಚಿಕಿತ್ಸೆಯ ಒಂದು ದೃಶ್ಯ ನೀವು ನೋಡ್ತಾ ಇದ್ರಿ. ಹಾಸ್ಪಿಟಲ್ ಯಾವ ರೀತಿಯಾಗಿ ಆಸ್ಪತ್ರೆಯಲ್ಲಿ ವಾತಾವರಣ ಇತ್ತು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ರಿಂದ. ದಿಲೀಪ್, ಈ ಆಸ್ಪತ್ರೆಯ ವೈದ್ಯರು ಈ ರೀತಿಯಾಗಿ ವಿಶೇಷವಾಗಿ ಏನಾದರೂ ಮಾಡೋ ಮೂಲಕವಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರೆ, ಇದರ ರೀಸನ್ ಏನಂತ ಹೇಳ್ತಾರೆ, ಅದರಿಂದಾಗಿ ಆ ರೋಗಿಗೆ ಯಾವ ರೀತಿಯಾದಂತಹ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾರೆ? ದಿವ್ಯಾ, ಇದು ಪ್ರಮುಖವಾಗಿ ಈ ರೋಗಿಯ ಮೇಲೆ ಮಾನಸಿಕ ಒತ್ತಡ ಇರಬಾರ್ದು. ಮಾನಸಿಕ ಒತ್ತಡ ಇದ್ರೆ ಅದು ಕೂಡ ದೈಹಿಕವಾಗಿ ಪರಿಣಾಮ ಬೀರುತ್ತೆ. ಹಾಗೆ ಅಂತೇಳಿ ಒಂದು ನಮ್ದಂತ ಈ ಕೊಲ್ಲಾಪುರದ ಕನ್ನೇರಿ ಮಠದ ಸಿದ್ದಗಿರಿ ಆಸ್ಪತ್ರೆ ವೈದ್ಯರೇನಿದ್ದಾರೆ ಈ ತರ ಒಂದು ಬಹಳಷ್ಟು ವಿಭಿನ್ನವಾದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈಗ ಏನ್ ಮಾಡಿದಾರೆ ಅಂತಂದ್ರೆ, ಒಂದು ಕೊಳಲನ್ನ ರೋಗಿಗೆ ಓದುವ ಮುಖಾಂತರ ಕೊಳಲು ಓದ್ತಾ ಇರಬೇಕು, ನಾವು ಆಪರೇಷನ್ ಮಾಡ್ತಾ ಇರ್ತೀವಿ ಅಂತ ಹೇಳಿ ತಲೆಯಲ್ಲಿ ಮೆದುಳು ಇರ್ತಕ್ಕಂಥ ಗಡ್ಡೆಯನ್ನು ಹೊರಗಡೆ ತೆಗಿರುವಂಥದ್ದು. ಇದಕ್ಕಿಂತ ಮುಂಚಿತವಾಗಿಯೂ ಕೂಡ ಒಂದ್ ಬಾರಿ ಏನಂದ್ರೆ ಆಸ್ಪತ್ರೆಯಲ್ಲಿ ಒಂದು ಐಸ್ ಕ್ರೀಮ್ ತಿನ್ನಲು ಕೊಟ್ಟು ಒಂದು ಶಸ್ತ್ರಚಿಕಿತ್ಸೆ ಕೂಡ ಮಾಡಿದ್ರು. ಹೀಗಾಗಿ ಒಟ್ಟಾರೆ ಈ ವಿಚಾರದಲ್ಲಿ ಏನಂತಂದ್ರೆ, ಒಂದು ಮಾನಸಿಕ ಒತ್ತಡದಿಂದ ರೋಗಿ ಹೊರಗಡೆ ಬರಬೇಕು, ಮತ್ತೆ ಆದಷ್ಟು ಬೇಗ ಗುಣಮುಖ ಆಗಕ್ಕೆ ಈ ಒಂದು ಕಾರಣ ಆಗತ್ತೆ ಅಂತ ತಿಳಿಸ್ತಾ ಇರುವಂತದ್ದು. ಥ್ಯಾಂಕ್ ಯು ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ. ಆ ಮೆದುಳಿನ ಗಡ್ಡೆ ಏನು ಬೆಳೆದಿತ್ತು ಆ ಗೆಡ್ಡೆಯ ಪಕ್ಕದಲ್ಲಿ ಮಾತ್ರ ಇವರು ಅರವಳಿಕೆಯನ್ನು ಕೊಡೋ ಮೂಲಕವಾಗಿ ಆಪರೇಷನ್ ಮಾಡಿದ್ದಾರೆ. ಇಲ್ಲಿಯವರೆಗೂ 103 ಮೆದುಳು ಶಸ್ತ್ರಚಿಕಿತ್ಸೆಯನ್ನ ಮಾಡೋ ಮೂಲಕವಾಗಿ ಯಶಸ್ವಿಯಾಗಿದ್ದಾರೆ ಅಂತ ಖುದ್ದು ಅವರೇ ಸುದ್ದಿಗೋಷ್ಠಿಯನ್ನ ನಡೆಸೋ ಮೂಲಕವಾಗಿ ಡಾಕ್ಟರ್ ಶಿವಶಂಕರ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ರೀತಿ ವಿನೂತನವಾಗಿ ಆಪರೇಷನ್ ಥಿಯೇಟರ್ನಲ್ಲಿ ಅವರು ರೋಗಿಯನ್ನ ಕಂಫರ್ಟ್ ಫೀಲ್ ಕೊಡೋ ಮೂಲಕವಾಗಿ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಗೊಳಿಸಿರೋದು ಬಹಳಷ್ಟು ಸರಿ ನಡೆದಿದೆ. ಈ ಹಿಂದೆ ಐಸ್ ಕ್ರೀಮ್ ಕೊಟ್ಟಿದ್ರು, ಈ ಬಾರಿ ಕೊಳಲು ಊದಿಸಿದ್ದಾರೆ.